ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಯಾಕಂದರೆ ಒಳ್ಳೊಳ್ಳೆ ಸ್ಯಾರೀಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲನೂ ಮೀಶೋಲ್ಲೇ ತಗೊಂಡಿರೋದು. ಹಾಗೆಯೇ ಎಲ್ಲನೂ 500 ರೂಪೀಸ್ ಒಳಗಡೆ ಇದೆ ನಿಮಗೆ ಪ್ರತಿ ಸ್ಯಾರಿ ಕೂಡ. ಇದು ಅಷ್ಟೇ ಬ್ಲ್ಯಾಕ್ ಪ್ರಿಂಟೆಡ್ ಫ್ಲವರ್ ಪ್ರಿಂಟೆಡ್ ಸ್ಯಾರಿ, ಜಾರ್ಜೆಟ್ ಮೆಟೀರಿಯಲಲ್ಲಿದೆ. ಬ್ಲೌಸ್ ಬಂದುಬಿಟ್ಟು ಒಂಥರ ಈ ಬ್ಲೆಂಡ್ ಕಾಟನ್ ಬರುತ್ತಲ್ವ, ನೀವು ಏನನ್ನು ಆ ಥರ ಮೆಟೀರಿಯಲಲ್ಲಿದೆ. ಬಟ್ ನನಗೆ ಬ್ಲೌಸ್ ಇಷ್ಟ ಆಗಲಿಲ್ಲ, ಸ್ಯಾರಿ ಚೆನ್ನಾಗಿದೆ. ನಾರ್ಮಲಾಗಿ ಡೈಲಿ ಆಫೀಸ್ಗಾಗಿರ್ಬೋದು ಅಥವಾ ಮನೆಯಲ್ಲೇ ಉಟ್ಕೋತೀವಿ ನಾವು ಡೈಲಿ ಸ್ಯಾರಿ ಅನ್ನೋರಿಗೆ ಈ ಸೀರೆ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಪ್ರಿಂಟ್ ಮಾಡಿರೋದ್ರಿಂದ ಬ್ಲ್ಯಾಕ್ ಸ್ಯಾರಿಗೆ ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಗೋಲ್ಡ್ ಸ್ಯಾರಿ. ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಈ ಸ್ಯಾರಿ. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ. ಇದು ನನಗೆ 250 ರೂಪೀಸಿಗೆಲ್ಲ ಸಿಕ್ತು. ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಇದ್ರ ಜೊತೆಗೆ ನನಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಅಂದರೆ ಬ್ಲೌಸ್ನ ಕಾಂಬಿನೇಷನ್ ಬೇರೆ ಬೇರೆ ಇದೆ. ಪ್ರತಿ ಕಲರ್ಗೂ ಬೇರೆ ಬೇರೆ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಈ ಗೋಲ್ಡ್ ಕಲರ್ಗೆ ನನಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಹಾಗಾಗಿಬಿಟ್ಟು ತುಂಬ ರಿಚ್ ಲುಕ್ ಕೊಡುತ್ತೆ. ಇದನ್ನು ಯಾವುದಾದ್ರೂ ಫಂಕ್ಷನ್ಗೆ ಪಾರ್ಟಿಗೆ ಎಲ್ಲ ಉಟ್ಕೊಳ್ಳೋದಕ್ಕಂತೂ ಚೆನ್ನಾಗಿ ಅನಿಸುತ್ತೆ ಈ ಸ್ಯಾರಿ. ಇದು ಡೈಲಿ ಉಟ್ಕೊಳ್ಳೋದಕ್ಕೆ ಸ್ವಲ್ಪ ಅಲ್ಲ, ಯಾಕೆಂದರೆ ಸ್ವಲ್ಪ ಸಿಲ್ಕ್ ಇರೋದ್ರಿಂದ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ನಿಮಗೆ ಜಾರ್ಜೆಟ್ ಸ್ಯಾರಿನೇ. ಇದು ಕೂಡ ಪೋಲ್ಕಾ ಪ್ರಿಂಟ್ ಇದೆ ಸ್ಯಾರಿ ಫುಲ್ಲು. ಹಾಗೆಯೇ ಬಾರ್ಡರಲ್ಲಿ ನಿಮಗೆ ಫ್ಲವರ್ನ ಕೊಟ್ಟಿದ್ದಾರೆ ಎರಡೂ ಸೈಡೂ. ಮತ್ತು ಬ್ಲೌಸ್ ಏನು ಬಂದಿದೆ ಅದು ಪ್ರಿಂಟೆಡ್ ಬ್ಲೌಸೇ ಇದೆ. ಅಂದರೆ ಸ್ಯಾರಿಯಲ್ಲಿರುವಂಥ ಯಾವ ಡಿಸೈನು ಬ್ಲೌಸ್ಗೆ ಹಾಕಿಲ್ಲ. ಹಾಗಿಬಿಟ್ಟು ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಇದು ಜಾರ್ಜೆಟ್ ಮೆಟೀರಿಯಲ್ ಇದೆ. ಇದು 250 ರೂಪೀಸಿಗೆ ನನಗೆ ಸಿಕ್ಕಿದ್ದು. ಪ್ರತಿಯೊಂದ್ರದ್ದು ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಸ್ಯಾರಿ ಡೈಲಿ ವೇರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರಾದರೂ ಟೀಚರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಡೈಲಿ ಆಫೀಸ್ಗೆ ಅಂದರೆ ಸ್ಕೂಲ್ಗೆ ಉಟ್ಕೊಂಡು ಹೋಗಬೇಕು ಅನ್ನೋರಿಗೆ ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಔಟ್ ಆಫ್ ಸ್ಟಾಕಲ್ಲಿದೆ ಈ ಸ್ಯಾರಿ. ನಾನು ನಿಮಗೆ ಇದು ಆಫ್ಟರ್ ವಾಶ್ ರಿವ್ಯೂ ಕೊಡ್ತಾಯಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ 499 ರೂಪೀಸಿಗೆ ಸಿಕ್ಕಿದ್ದು. ಇದು ಪ್ಯೂರ್ ಕಾಟನಲ್ಲಿದೆ. ಇದು ಕಾಟನ್ ಪ್ರಿಂಟೆಡ್ ಸ್ಯಾರಿನೇ. ಇದ್ರ ಬ್ಲೌಸ್ ಬಂದುಬಿಟ್ಟು ನಮಗೆ ವೈಟ್ ಕಲರಲ್ಲಿ ಬ್ಲೂ ಪ್ರಿಂಟ್ ಇರೋಂಥ ಬ್ಲೌಸ್ ಸಿಕ್ಕಿದೆ. ಈ ಸ್ಯಾರಿ ಲೆಂತು ಕೂಡ ಅಷ್ಟೇ ಪ್ರಾಪರಾಗಿದೆ. ಇದು ನೋಡಿ ನಾನು ಆಫ್ಟರ್ ವಾಶ್ ನಿಮಗೆ ತೋರಿಸ್ತಾ ಇರೋದು. ಎಲ್ಲೂ ಸುಕ್ಕಾಗಲಿಲ್ಲ ಅಥವಾ ಲೆಂತ್ ಕಮ್ಮಿ ಆಗೋ ಥರ ಫೀಲ್ ಆಗಲಿಲ್ಲ. ಕಾಟನ್ ಸ್ಯಾರಿ ಆಗಿರೋದ್ರಿಂದ ಉಟ್ಕೊಳ್ಳೋದಕ್ಕೂ ಕೂಡ ತುಂಬ ಕಂಫರ್ಟೇಬಲು. ಈ ಸಮ್ಮರಲ್ಲಂತೂ ಈ ಥರ ಸ್ಯಾರಿಗಳು ಫಂಕ್ಷನ್ಗೂ ಉಟ್ಕೊಂಡು ಹೋಗ್ಬೋದು. ಅಂದರೆ ಈ ಬ್ಲೌಸ್ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡ್ರಂತೂ ಇದನ್ನು ಅಂದರೆ ನಾರ್ಮಲಾಗಿ ಡೈಲಿ ವೇರ್ಗಾಗಿರ್ಬೋದು ಅಥವಾ ಫಂಕ್ಷನ್ಗೆ ಈ ಥರ ಉಟ್ಕೊಳ್ಳೋದಕ್ಕೆ ಇದು ಚೆನ್ನಾಗಿದೆ. ಸೊ ಮನೇಲಿ ಸ್ವಲ್ಪ ಏಜ್ ಆದವ್ರು ಇದ್ದವ್ರಿಗಂತೂ ಅವ್ರಿಗಂತೂ ಈ ಥರ ಸೀರೆಗಳು ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಕಾಟನ್ ಸ್ಯಾರಿಗಳು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಪಿಂಕ್ ಸ್ಯಾರಿ, ಫ್ಲೋರಲ್ ಫಾಯಿಲ್ ಪ್ರಿಂಟೆಡ್ ಸ್ಯಾರಿ ಅಂತಿದೆ. ಇದು ಆ್ಯಕ್ಚುಲಿ ಹೆವಿ ಪ್ರಿಂಟ್ ಇದೆ ಮತ್ತು ಶೈನಿ ಮೆಟೀರಿಯಲ್ ಇದೆ. ಇದು ತುಂಬಾ ನೀವು ಉಟ್ಕೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಶೈನ್ ಆಗ್ತಿರುತ್ತೆ. ಬಟ್ ಇದು ಸ್ವಲ್ಪ ಸೀತ್ರೂ ಇರೋದ್ರಿಂದ ಏನು ಸ್ಯಾರಿ ತೊಗೊಂಡಿರ್ತೀವೋ ಅದೇ ಕಲರ್ದು ಒಳಗಡೆ ಪೆಟಿಕೋಟ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಬಾರ್ಡರ್ ಆ್ಯಕ್ಚುಲಿ ಇದು ಗೋಲ್ಡ್ ಕಲರ್ ಇದೆ. ಸ್ಯಾರಿ ಫುಲ್ಲು ಗೋಲ್ಡ್ ಕಲರಲ್ಲಿ ನಿಮಗೆ ಪ್ರಿಂಟ್ ಸಿಗುತ್ತೆ. ಇದು ಕೂಡ ನಂದು ಆಫ್ಟರ್ ವಾಶ್ ನಿಮಗೆ ನಾನು ತೋರಿಸ್ತಾ ಇರೋದು. ಪ್ರಿಂಟ್ ಎಲ್ಲೂ ಕೂಡ ಸ್ವಲ್ಪನೂ ಆಚೆ ಈಚೆ ಆಗಲಿಲ್ಲ, ಏನೂ ಆಗಲಿಲ್ಲ. ಸೀರೆ ಇದು ನನಗೆ 498 ರೂಪೀಸಿಗೆ ಸಿಕ್ಕಿರೋದು ಈ ಸೀರೆ. ಫುಲ್ ಸೀರೆಯೂ ನಿಮಗೆ ಗೋಲ್ಡನ್ ಪ್ರಿಂಟ್ಸ್ ಇದೆ ಮತ್ತು ಶೈನಿ ಇದೆ. ಸ್ಯಾರಿ ಫುಲ್ ಶೈನಿ ಇದೆ. ಇದನ್ನಂತೂ ನೀವು ಆರಾಮ್ಸೆ ಯಾವುದಾದ್ರೂ ಮದುವೆಗೆ ಅಥವಾ ಫಂಕ್ಷನ್ಗೋ ಈ ಥರ ಉಟ್ಕೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ಸೇಮ್ ಮೆಟೀರಿಯಲೇ ಪಿಂಕ್ ಕಲರಲ್ಲಿ ಅದ್ರ ಮೇಲೆ ಸಣ್ಣ ಸಣ್ಣ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ಗೋಲ್ಡನ್ ಕಲರಲ್ಲಿ ಡಿಸೈನ್ ಮಾಡಿರೋದ್ರಿಂದ ತುಂಬ ಗ್ರ್ಯಾಂಡ್ ಅನಿಸುತ್ತೆ ಈ ಸೀರೆ. ಇದನ್ನು ನಮ್ಮ ಮನೆಯಲ್ಲಿ ಫಂಕ್ಷನ್ ಆದಾಗ ಅಂದರೆ ಪೂಜೆ ಇತ್ತು, ಪೂಜೆಗೆ ಉಟ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲರೂ ನಂಗೆ ಅಂದರು ಈ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಬ್ಲೌಸ್ನೂ ನಾನೇನು ಸ್ಟಿಚ್ ಮಾಡಿಸಿಲ್ಲ. ನಾನು ಆ್ಯಕ್ಚುಲಿ ಬೇರೆ ಬ್ಲೌಸ್ ಹಾಕಿಬಿಟ್ಟೆ ಉಟ್ಕೊಂಡಿದ್ದೆ. ಸೊ ಇದು ಏನು ಬರುತ್ತೆ ನಮಗೆ ಸೆರಗು ಹಾಕ್ಕೊಳ್ತೀವಲ್ಲ ಅದು ಆ್ಯಕ್ಚುಲಿ ಕೆಳಗಡೆ ಇದು ಈಗೇನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ಬರುತ್ತೆ ನಮಗೆ. ಇದು ಹಿಂದ್ಗಡೆದು ಬ್ಲೌಸ್ನ ಹಿಂಭಾಗ. ಇದು ನೋಡಿ ನಮಗೆ ಬ್ಲೌಸ್ ಪ್ರಿಂಟ್ ಮಾಡಿರೋದು ಫುಲ್ ಪ್ರಿಂಟೆಡ್ ಬ್ಲೌಸ್ ಬರುತ್ತೆ. ಆಚೆ ನಮಗೆ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಆಚೆ ಈಚೆ. ಸೊ ತುಂಬ ಚೆನ್ನಾಗಿರೋಂಥ ಸ್ಯಾರಿ ಇದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಯೆಲ್ಲೋ ಪೋಲ್ಕಾ ಡಾಟೆಡ್ ಸ್ಯಾರಿ. ಇದ್ರ ಪ್ರೈಸ್ ಕೂಡ ಅರೌಂಡ್ ನಂಗೆ 250 ರೂಪೀಸ್ಗೆ ಸಿಕ್ಕಿದ್ದು. ಬಟ್ ಏನು ನಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದ್ದಲ್ಲ ಎಲ್ಲೋ ರಿಸೀವ್ ಆಗಿಲ್ಲ ನನಗೆ. ಬೇರೆಯವ್ರಿಗೆ ನನಗೆ ಐಡಿಯಾ ಇಲ್ಲ. ಬಟ್ ನನಗಂತೂ ಅಂದರೆ ಕಲರ್ ಸ್ವಲ್ಪ ಡಿಮ್ ಇರೋ ಕಲರೇ ಬಂತು. ಬಟ್ ಓಕೆ, ನನಗೆ ಈ ಕಲರೇ ಇಷ್ಟ ಆಯಿತು. ಇಲ್ಲ ಬೇರೆ ಕಲರ್ ಮೋಸ್ಟ್ಲಿ ಡಾರ್ಕ್ ಎಲ್ಲೋ ಬಂದರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಇರ್ಬೋದು. ಇದ್ರ ಪ್ರೈಸ್ ಕೂಡ 250 ರೂಪೀಸ್ ಇದೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಖಾದಿ ಕಾಟನ್ ಸ್ಯಾರಿ. ಇದರಲ್ಲಿ ನಿಮಗೆ ಕಲರ್ಸ್ ಇದೆ, ಅಂದರೆ 4-5 ಕಲರ್ಸ್ ಇದೆ. ಈ ಸ್ಯಾರಿ ಆ್ಯಕ್ಚುಲಿ ಸೂತಾ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ ಅದರದ್ದು ರೆಪ್ಲಿಕಾ ಇದು, ಅಂದರೆ ಕಾಪಿ
ಈ ಸ್ಯಾರಿ. ಬಟ್ ನಮಗೆಲ್ಲೋ ಫೀಲ್ ಆಗಲ್ಲ ಇದು ಕಾಪಿ ಅಂತ ಹೇಳಿಬಿಟ್ಟು. ಅದು 2900 ರುಪೀಸ್ ಇದೆ. ಇದು 350 ರುಪೀಸಿಗೆ ನಮಗೆ ಸಿಗುತ್ತೆ. ಏನು ಕುಚ್ಚಿದೆ ಅದನ್ನು ಅವರೇ ಹಾಕಿರ್ತಾರೆ. ಇದರಲ್ಲಿ ನಿಮಗೆ ಸ್ಯಾರಿಯಲ್ಲಿ ಕಲರ್ಸ್ ಅವೈಲೇಬಲ್ ಇದೆ. ಇದನ್ನು ನೀವು ಡೈಲಿ ಉಟ್ಕೊಳ್ಳೋದಕ್ಕಂತೂ ಚೆನ್ನಾಗಿದೆ. ಬಟ್ ಇದು ಪ್ಯೂರ್ ಕಾಟನ್ ಅಲ್ಲ, ಏನು ಖಾದಿ ಕಾಟನ್ ಅಂತೀವಲ್ಲ ಆ ಮೆಟೀರಿಯಲ್ಲಿದ್ದು. ಸೊ ಇದ್ರ ಜೊತೆ ಬ್ಲೌಸ್ ಕೂಡ ಸೇಮ್ ಇದರಲ್ಲೇ ಬಂದೆ. ಬಟ್ ನಾನು ಅದ್ರ ಬ್ಲೌಸ್ನ ಕಟ್ ಮಾಡಿಸೋಲ್ಲ, ಯಾಕೆಂದರೆ ನನಗೆ ಸೀರೆ ಸ್ವಲ್ಪ ಉದ್ದ ಇರಲಿ ಅನ್ನೋ ಕಾರಣಕ್ಕೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಯೆಲ್ಲೋ ಕಾಟನ್ ಸ್ಯಾರಿ. ಇದ್ರ ಜೊತೆಗೆ ಪ್ರಿಂಟೆಡ್ ಬ್ಲೌಸ್ ಬಂದಿದೆ ನಮಗೆ. ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಅಂದರೆ 500 ರುಪೀಸಿಗೆ ನನಗೆ ಸಿಕ್ಕಿದೆ. ಯಾಕೆಂದರೆ ಪ್ಯೂರ್ ಕಾಟನ್ ಇದೆ, ಆಮೇಲೆ ತುಂಬ ಸಾಫ್ಟ್ ಇದೆ ಸ್ಯಾರಿ ಇದು. ಹಾಗಾಗಿಬಿಟ್ಟು ಇದ್ರ ಲೆಂತು 5.5 ಇದೆ. ಆಲ್ಮೋಸ್ಟ್ ಎಲ್ಲ ಸ್ಯಾರಿದು ಲೆಂತು 5.5 ಇದೆ. ಬ್ಲೌಸ್ ಮಾತ್ರ 1 ಮೀಟರ್ ಇದೆ ಇದಕ್ಕೆ. ಇದು ಅಂತೂ ಅಂದರೆ ನೀವು ನಾರ್ಮಲಾಗಿ ಡೈಲಿ ವೇರ್ಗಾಗಿರ್ಬೋದು, ಆಫೀಸ್ ವೇರ್ಗಾಗಿರ್ಬೋದು, ಈ ಥರ ಫಂಕ್ಷನ್ಗಾಗಿರ್ಬೋದು, ಈ ಥರ ಉಟ್ಕೋಬೋದು. ತುಂಬ ಚೆನ್ನಾಗಿದೆ. ಬಟ್ ನನಗೆ ಅನಿಸಿದ್ದು ಸ್ವಲ್ಪ ಸ್ಲಿಮ್ ಇದ್ದರೆ ಇದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು. ಸ್ವಲ್ಪ ಏನಾದರೂ ಹೆಲ್ದಿ ಇದ್ದೀವಿ ಅಂತಂದರೆ ಬ್ಲೌಸ್ ಕಟ್ ಮಾಡಿಸ್ಕೊಳ್ಳೋಕೆ ಬೇಡ ಅಂತ ಅನಿಸುತ್ತೆ. ಏಕೆಂತಂದರೆ ಸೀರೆ ಲೆಂತು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.